ಹಾಯ್ ಫ್ರೆಂಡ್ಸ್, ಎಷ್ಟೇ ವಿಡಿಯೋ ನೋಡಿದ್ರು ನಿಮಗೆ ಸ್ಟಿಚಿಂಗ್ ಅರ್ಥ ಆಗ್ತಾ ಇಲ್ವಾ? ಬ್ಲೌಸ್ ಯಾವ ಥರ ಹೊಲಿದ್ರೆ ಯಾವ ಥರ ಬರುತ್ತೆ ಅಂತ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಈ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ. ನಿಮಗೆ ಹೇಗೆ ಹೊಲಿಬೇಕು ಅಂತ ನಿಮಗೆ ಫುಲ್ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಡೀಟೇಲಾಗಿ ಇದರಲ್ಲಿದೆ. ವಿಡಿಯೋ ನೋಡಿದರೆ ಸಾಕು, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ಈ ವಿಡಿಯೋದಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ಒಂದು ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಆರಾಮಾಗಿ ಅರ್ಥ ಆಗುತ್ತೆ. ಈ ಬ್ಲೌಸಲ್ಲಿ ನೋಡಿ, ಸ್ಲೀವು ಅಟ್ಯಾಚ್ ಮಾಡಿ ಸ್ಲೀವ್ ಜಾಯ್ನಿಂಗ್ ಮಾಡಿದ್ದಾಯಿತು. ಈಗ ನೋಡಿ, ಬ್ಯಾಕ್ ಪಾರ್ಟು ನೀಟಾಗಿ ಅಂದರೆ ರನ್ನಿಂಗ್ ಪೇಸ್ ಮೇಲೆ ಲೈನಿಂಗ್ ಹಾಕಿ ನಾವು ಜಾಯಿನ್ ಮಾಡ್ಕೋಬೇಕು. ಏಕೆಂದರೆ ಇದನ್ನು ನಾವು ಲೈನಿಂಗ್ನ ಉಲ್ಟಾ ಮಾಡ್ತಾಯಿದ್ದೀವಿ, ಲೈನಿಂಗ್ ಒಳಗಡೆಗೆ ಹೋಗೋ ಥರ. ಅಂದರೆ ಕೆಳಗಡೆ ಯಾವುದೇ ಎಕ್ಸ್ಟ್ರಾ ಪಟ್ಟಿ ಕೊಡ್ದಿದ್ದಂಗೆ, ಯಾವುದೇ ಕನ್ಫ್ಯೂಷನ್ ಇಲ್ದಿದ್ದಂಗೆ ನೋಡಿ, ಬ್ಯಾಕ್ ಪಾರ್ಟ್ ಮಾತ್ರ ಈ ಥರ ಸ್ಟಿಚ್ ಮಾಡಿಬಿಟ್ಟು ಅದನ್ನು ರಿವರ್ಸ್ ಮಾಡಿಕೊಂಡು ನಾವು ಲೈನಿಂಗ್ ಮೇಲೇ ಸ್ಟಿಚ್ ಹಾಕ್ಕೋಬೇಕು. ಯಾವ ರೀತಿ ಅಂದರೆ, ನಾವು ಕಚ್ಚಾ ಹೊಲ್ದಿರ್ತೀವಲ್ಲ ಒಳಗಡೆ, ಲೈನಿಂಗು ಮತ್ತು ಮೈನ್ ಕ್ಲಾತು ಅದು ಎರಡು ಕಚ್ಚಾ ಮೇಲೇ ಸ್ಟಿಚ್ ಬರೋ ಥರ ಲೈನಿಂಗ್ ಕ್ಲಾತ್ ಮೇಲೆ ನಾವು ಹೊಲಿಗೆ ಹಾಕ್ಕೋಬೇಕು. ಅದು ಹಾಕಿದ ತಕ್ಷಣ ನೋಡಿ, ಈ ಥರ ಟರ್ನ್ ಮಾಡಿದ್ರೆ ನೋಡಿ, ಕಚ್ಚಾ ಯಾವುದೇ ಕಾರಣಕ್ಕೂ ಹೊರಗಡೆ ಗೊತ್ತಾಗ್ದಿದ್ದಂಗೆ ಫುಲ್ಲು ಒಳಗಡೆ ಹೋಗುತ್ತೆ. ಈಗ ಇದನ್ನು ಲೈನಿಂಗು ಮತ್ತು ಮೈನ್ ಕ್ಲಾತು ಜಾಯಿನ್ ಮಾಡ್ಕೋಬೇಕು. ಇದರಲ್ಲಿ ನಾನು ಯಾವುದೇ ಪಿನ್ನು ಏನು ಅಂತ ಯೂಸ್ ಮಾಡಿಲ್ಲ. ನೀವು ಹೊಸಬ್ರಾಗಿದ್ದರೆ ಈ ಪಿನ್ ಯೂಸ್ ಮಾಡಿ, ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತು ನಿಮಗೆ ಆರಾಮಿರುತ್ತೆ ಹೊಲಿಯೋಕ್ಕೆ. ನನಗೆ ರೂಢಿ ಇದೆ, ಅದಕ್ಕೆ ನಾನು ಪಿನ್ ಏನು ಯೂಸ್ ಮಾಡ್ತಿಲ್ಲ. ಅದರಿಂದ ನನಗೇನು ಕಷ್ಟ ಅನಿಸೋದಿಲ್ಲ. ನೀವು ಪಿನ್ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಐರನ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಎರಡು ಆಪ್ಷನಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಇದೆಲ್ಲ ಆದಮೇಲೆ ಕಚ್ಚಾ ಎಲ್ಲ ಕಟ್ ಮಾಡಿದ್ದಾದಮೇಲೆ ಬ್ಯಾಕ್ ಪಾರ್ಟು ಮತ್ತು ಸ್ಲೀವು ಎರಡು ರೆಡಿ ಆಯಿತು. ಈಗ ನೆಕ್ಸ್ಟ್ ನಾವು ತಗೊಳ್ಳೋದೆ ಫ್ರಂಟ್ ಪಾರ್ಟಲ್ಲಿ ಕ್ರಾಸ್ ಬೆಲ್ಟ್ನ ರೆಡಿ ಮಾಡಿಟ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ಗೆ ನಾವು ಮೂರು ಪೀಸ್ ಹಾಕ್ತೀವಿ, ಯಾಕೆಂದರೆ ಸ್ಟಿಪ್ಪಾಗಿರಲಿ ಅಂತ. ಅದಕ್ಕೆ ಮೈನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತಲ್ಲಿ ಡಬಲ್ ಹಾಕ್ಬೋದು, ಇಲ್ಲ ಮೈನ್ ಕ್ಲಾತ್ ಡಬಲ್ ಹಾಕಿ ಲೈನಿಂಗ್ ಕ್ಲಾತು ಹಾಕ್ಬೋದು. ಯಾವುದೇ ಹಾಕಿದ್ರೂ 3 ಪೀಸ್ ಹಾಕೋದ್ರಿಂದ ಇದು ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಹೊಲಿಯುವಾಗ ಒಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು, ಇದು ಪ್ಲೈನ್ ಕ್ಲಾತ್ ಆದರೆ ನೀವು ಯಾವುದೇ ತೊಂದರೆ ಇಲ್ಲ, ಯಾವ ರೀತಿ ಹೊಲ್ಕೊಂಡ್ರು. ಆದರೆ ಈ ಥರ ವರ್ಕ್ ಬಂದಿರೋದಾಗಲಿ, ಬಾರ್ಡರ್ ಬಂದಿರೋದಾಗಲಿ, ಇಲ್ಲ ಈ ಥರ ಡಿಸೈನ್ ಬಂದಾಗ ನೀವು ಸ್ವಲ್ಪ ಹುಷಾರಾಗಿ ಹೊಲ್ಕೋಬೇಕು. ಯಾಕಂದರೆ ಎರಡೂ ಡಿಸೈನ್ ಇರೋದ್ರಿಂದ ಎರಡೂ ಶೇಪ್ಸು ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ, ಫುಲ್ಲು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನಾವು ಸಿಸರ್ ಮಾಡಿಕೊಂಡು ಆದಮೇಲೆ ನೋಡಿ, ಎರಡೂ ಈ ಥರ ನೀಟಾಗಿ ಟ್ರಿಮ್ ಮಾಡಿದ್ಮೇಲೆ ನೋಡಿ, ಸಿಂಗಲ್ ಆಪೋಸಿಟ್ ಸೈಡಲ್ಲಿ ಎರಡು ರೆಡಿ ಆಗಿದೆ. ಇಲ್ಲಾಂದರೆ ಇದು ಎರಡು ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಸ್ವಲ್ಪ ಹುಷಾರಾಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದು. ನೆಕ್ಸ್ಟ್ ಬರೋದು ಫ್ರಂಟ್ ಪಾರ್ಟಲ್ಲಿ ಈಗ ನಾವು ಫಸ್ಟು ಲೈನಿಂಗು ಮತ್ತು ಕ್ಲಾತು ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಅನುಕೂಲ ಇದ್ದರೆ ಐರನ್ ಮಾಡ್ಕೊಂಡ್ರು ಓಕೆ, ಇಲ್ಲ ಸ್ಟಿಚ್ ಮಾಡ್ಕೊಂಡ್ರು ಓಕೆ. ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಂಡು, ಅಂದರೆ ಎರಡಿಗೂ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನೀವು ಡಾಟ್ಸ್ ಹಾಕೋಕ್ಕೆ ನಾವು ಡಾಟ್ಸ್ನ ಹಿಡಿಬೇಕು. ಇನ್ನು ಫಸ್ಟ್ ಲೈನಿಂಗು ಕ್ಲಾತು ಎರಡು ಜಾಯಿನ್ ಮಾಡ್ಕೊಂಡು ಮತ್ತು ಡಾಟ್ಸ್ ಇಡೋಕ್ಕೆ ನಾವು ಇದು ಮಾಡಬೇಕು. ಇಲ್ಲ ಐರನ್ ಮಾಡ್ಕೊಳ್ಳಿ, ನಿಮಗೆ ಯಾವ ರೀತಿ ಸುಲಭ ಅನಿಸಿದ್ರೆ ಯಾವ ರೀತಿ ಮಾಡಿ. ನಾವು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ತೆಗೆದ್ಮೇಲೆ ರೆಡಿ ಆಗಿದೆ, ಫ್ರಂಟ್ ಪಾರ್ಟು ರೆಡಿ ಇದೆ. ನಾವು ಡಾಟ್ಸ್ ಯಾವ ರೀತಿ ಇಡ್ಬೋಣ ಅಂತ ನೋಡೋಣ. ನೋಡಿ, ಮೈನ್ ಫ್ರಂಟಲ್ಲಿ ಬರುತ್ತಲ್ವ, ಇದು ಕರೆಕ್ಟಾಗಿ ಸೆಂಟರ್ಗೆ ಅಲ್ದೇ ಒಂದು 1/2 ಇಂಚು ಕೆಳಗಡೆ ಇಟ್ಕೊಂಡು ಸೆಂಟರ್ ಮಾಡಿಕೊಂಡು ನೋಡಿ, ಅಲ್ಲಿಂದ ಒಂದು 1/2 ಇಂಚು ಮತ್ತು 2 ಇಂಚ್ ಉದ್ದ ಹಾಕಬೇಕು ಸ್ಟಿಚ್ಚು. ಮತ್ತು ಇದು ಮೈನ್ ಡಾಟ್ ಬಂದು ಆ ಬ್ಲೌಸ್ ಅಳತೆಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ನೋಡ್ಕೊಂಡು ಹಾಕಬೇಕು. ಒಬ್ರಿಗೆ 1 ಇಂಚು, ಒಬ್ರಿಗೆ 1/2 ಇಂಚು ಆ ಥರ ಇರುತ್ತೆ, 3/4 ಇಂಚು ಆ ಥರ ಇರುತ್ತೆ. ಯಾವ ಬ್ಲೌಸಿಗೆ ಯಾವ ಅಳತೆ ಬೇಕು ಅಂತ ಆ ಅಳತೆಗೆ ಇದು ಹಾಕ್ಬೋದು. ಹಾರ್ಮೋಲ್ ಡಾಟಿಗೆ ಲೆಂತ್ ಎಷ್ಟು ಬರುತ್ತೆ ಅಂತ ಅಂದಾಜು ಏನಿಲ್ಲ, ಅದು ಅವ್ರವ್ರ ಬ್ಲೌಸಿಗೆ ತಕ್ಕಂತೆ ಅದು ಇಡ್ಬೋದು. ನೋಡಿ, ಅದು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ನಮಗೆ ಶೇಪ್ ಯಾವ ರೀತಿ ಬಂದಿದೆ ಅಂತ ಒಂದ್ಸಲ ನೋಡಿ. ಮತ್ತು ಇದಾದಮೇಲೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂದರೆ ನೋಡಿ, ಮೈನ್ ಕ್ಲಾತು, ಕ್ರಾಸ್ ಬೆಲ್ಟದು ಮೈನ್ ಕ್ಲಾತು ಮತ್ತು ಇಸ್ದು ಮೈನ್ ಕ್ಲಾತ್ ಇಟ್ಕೊಂಡು ಅದು ಎರಡು ಆಪೋಸಿಟ್ ಸೈಡಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ರೌಂಡ್ ಮಾಡ್ತಾ ನೋಡಿ, ಈ ಸ್ಟೈಲಲ್ಲಿ ವಿಡಿಯೋಲ್ಲಿ ಸ್ಟಿಚ್ ಎಲ್ಲ ಒಳಗಡೆಗೆ ಹೋಗಿ, ಕಚ್ಚೆ ಎಲ್ಲ ಒಳಗಡೆಗೆ ಹೋಗಿ ಮೇಲೆ ಈ ಥರ ನೀಟಾಗಿ ಗೊತ್ತಾಗುತ್ತೆ. ಇದಾದಮೇಲೆ ನೋಡಿ, ಇದು 4ನೇ ಡಾಟು. ಇದೆಲ್ಲ ಆದಮೇಲೆ ಫ್ರಂಟು ಒಂದು ಸೈಡು ಯಾವ ರೀತಿ ರೆಡಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಶೇಪ್ ನೋಡಿ ಎಷ್ಟು ನೀಟಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಯಾವುದೇ ಸೈಜ್ ಬ್ಲೌಸಿಗಾದರೂ ನಾವು ಹೊಲಿಯೋದ್ರ ಮೇಲೆ ನಮಗೆ ಫಿನಿಶಿಂಗು ಮತ್ತು ಫಿಟ್ಟಿಂಗು ಎರಡು ಬರುತ್ತೆ. ನೋಡಿ, ಇದೇ ಥರ ಸೇಮ್ ಇನ್ನೊಂದು ಸೈಡೂ ನಾವು ರೆಡಿ ಮಾಡ್ಕೋಬೇಕು. ಈ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ನಾವು ರೆಡಿ ಮಾಡ್ಕೊಳ್ಳೋವಾಗೂ ನಾವು ಅಬ್ಸರ್ವ್ ಮಾಡಬೇಕು. ಏನು ಅಂದರೆ
ಫ್ರಂಟು ಎರಡು ಒಂದೇ ಕಡೆ ಬರೋ ಸಾಧ್ಯತೆ ತುಂಬ ಇರುತ್ತೆ. ಏಕೆಂದರೆ ಬರೋದಿಲ್ಲ, ಆದರೆ ಈ ಥರ ವರ್ಕ್ ಇರೋ ಪೀಸಿಗಾದರೆ ನಮ್ಗೆ ತೊಂದರೆ ಆಗುತ್ತೆ. ಆದ್ದರಿಂದ ಎರಡೂ ಸೈಡ್ ಒಂದೇ ಬರೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಪ್ಲೈನ್ ಪೀಸ್ ಇದ್ದರೆ ಮಾತ್ರ ನಮ್ಗೆ ಆ ಥರ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆದರೆ ಈ ಥರ ಡಿಸೈನ್ಸ್ ಇರೋದು ಏನು ಬರೋದಿಲ್ಲ, ಯಾಕೆಂದರೆ ಆಪೋಸಿಟ್ ಸೈಡಲ್ಲೇ ನಾವು ಕಟ್ಟಿಂಗ್ ಮಾಡೋ ಹೋಗಿನೇ ಆಪೋಸಿಟ್ ಸೈಡಲ್ಲಿ ಬಂದಿರುತ್ತೆ ನೋಡಿ. ಇದಾದಮೇಲೆ ಇದಕ್ಕೂ ಅಷ್ಟೇ ಕ್ರಾಸ್ ಬೆಲ್ಟು, ಅದಕ್ಕೆ ಮೇಲೆ ಹಾಕ್ಕೊಂಡಿದ್ವಿ ಕ್ರಾಸ್ ಬೆಲ್ಟು ನೋಡಿ. ಇದಕ್ಕೆ ಕೆಳಗೆ ಬರುತ್ತೆ ಕ್ರಾಸ್ ಬೆಲ್ಟು. ಈ ಥರ ನಾವು ಆ ಡಾಟ್ನ ನಾವು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಹೊಲಿಯೋದ್ರಿಂದ ಅದು ಬ್ಲೌಸ್ ಹಾಕ್ಕೊಂಡಾಗ ಎಳಿದೇ ಇರೋ ಥರ ಹೆಲ್ಪ್ ಮಾಡುತ್ತೆ, ಕಂಫರ್ಟ್ ಝೋನ್ ಕೊಡುತ್ತೆ. ಇದು ನೋಡಿ, ಇದೇ ಥರ ಇದನ್ನು ಟರ್ನ್ ಮಾಡ್ಕೋಬೇಕು ನೋಡಿ. ಈ ಥರ ಟರ್ನ್ ಮಾಡ್ಕೊಂಡ್ಮೇಲೆ ನೀಟಾಗಿ ಎರಡೂ ಪಾರ್ಟು ರೆಡಿ ಆಗುತ್ತೆ ನೋಡಿ. ಇದು ಯಾವ ಥರ ರೆಡಿ ಆಗಿದೆ ಅಂತ, ಬ್ಯಾಕು ಫ್ರಂಟು ಯಾವುದೇ ಕಚ್ಚಾ ಇಲ್ಲದೆ ನೀಟಾಗಿ ರೆಡಿ ಆಗಿದೆ ನೋಡಿ. ಕರೆಕ್ಟಾಗಿ ರೆಡಿ ಆದಮೇಲೆ ಇದು ಎಕ್ಸ್ಟ್ರಾ ಬಂದು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ನೋಡಿ, ಟೂ ಸೈಡೂ ಕರೆಕ್ಟಾಗಿದೆ. ಈಗ ಇದಕ್ಕೆ ನೆಕ್ಸ್ಟ್ ನಾವು ಮಾಡಬೇಕಾಗಿದೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ. ಇದು ಯಾವ ರೀತಿ ಅಂದರೆ ಸಿಂಗಲ್ ಪಟ್ಟಿಗೆ 2 ಇಂಚಸ್ಸೇ ತೊಗೋತೀವಿ, ಆದರೆ ಡಬಲ್ ಪಟ್ಟಿಗೆ 2.5 ಇಲ್ಲ 3 ಇಂಚಸ್ ತೊಗೋತೀವಿ. ಏಕೆಂದರೆ ಸಿಂಗಲ್ ಪಟ್ಟಿ ನಾವು ಒಳಗಡೆ ಫೋಲ್ಡ್ ಮಾಡ್ತೀವಿ, ಡಬಲ್ ಪಟ್ಟಿ ಆದರೆ ಸ್ವಲ್ಪ 1/2 ಇಂಚು ಹೊರಗಡೆಗೆ ಬಿಟ್ಟು ಫೋಲ್ಡ್ ಮಾಡ್ತೀವಿ. ಅದರಿಂದ ನೋಡಿ, ಸಿಂಗಲ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ, ಪಾರ್ಟ್ ಇರುತ್ತಲ್ವ ಅದನ್ನು ಮೇಲೆ ಇಟ್ಕೊಂಡು ಇದನ್ನ ಕೆಳಗಡೆ ಇಟ್ಕೋಬೇಕು. ಅದಾಗಿದ್ದ ಮೇಲೆ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತು ನಾವು ಅದನ್ನು ಮೇಲೆ ಫೋಲ್ಡ್ ಮಾಡಿಕೊಂಡು ಈ ಥರ ಡಾಟ್ಸ್ ಹಾಕ್ಕೋಬೇಕು. ಇದು ಡಾಟ್ಸ್ ಯಾವುದಕ್ಕೆ ಅಂದರೆ ಕಾಜಾ ನಾವು ಕೈಯಲ್ಲಿ ಹಾಕೋಕ್ಕಾಗಲ್ಲ, ನಮಗೆ ಪೇಷನ್ಸ್ ಇಲ್ಲ ಅನ್ನೋರು ನೋಡಿ ಈ ಥರ ಬ್ಲೌಸಲ್ಲೇ ಸ್ಟಿಚ್ ಮಾಡ್ಕೋಬೋದು. ಇದರಿಂದ ಇದು ಡಬಲ್ ಪಟ್ಟಿ ಅಂತ ಕರಿತೀವಿ, ಯಾಕೆಂದರೆ 1/2 ಇಂಚು ಎಕ್ಸ್ಟ್ರಾ ಬರೋದ್ರಿಂದ ಇದು ನಮಗೆ ಡಬಲ್ ಪಟ್ಟಿ ಅಂತ ಕರಿತೀವಿ. ಇದನ್ನು ನೋಡಿ, ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಟಿಫ್ನೆಸ್ ಇರಲಿ ಅಂತ ಇನ್ನೊಂದು ಸ್ಟಿಚ್ ಹಾಕ್ಕೊಂತೀವಿ. ಇದು ಬಂದು ಸಿಂಗಲ್ ಪಟ್ಟಿ ಅಂದರೆ ಇದು ಮೇಲೆ ನಾವು ಸ್ಟಿಚ್ ಮಾಡ್ತೀವಿ. ಏನು ಮೈನ್ ಪಾರ್ಟು ಅಂದರೆ ಫ್ರಂಟ್ ಪಾರ್ಟು ಮೇಲೆ ಸ್ಟಿಚ್ ಮಾಡೋದು, ಇದು ಒಳಗಡೆಗೆ ಫೋಲ್ಡ್ ಮಾಡ್ತೀವಿ. ಇದಕ್ಕೆ 1/2 ಇಂಚು ಒಳಗಡೆ ಹೋಗುತ್ತೆ, ಅದಕ್ಕೆ ಇದನ್ನು ಸಿಂಗಲ್ ಪಟ್ಟಿ ಅಂತ ಕರಿತೀವಿ ನೋಡಿ. ಈ ಥರ ಡಬಲ್ ಫೋಲ್ಡ್ ಮಾಡಿ ಒಳಗಡೆಗೆ ಲೈನಿಂಗು ಹೊರಗಡೆಗೆ ಗೊತ್ತಾಗ್ತಿದ್ದಂಗೆ ಒಳಗಡೆಗೆ ಹೋಗೋ ಥರ ನೋಡಿ ಈ ಥರ ಸ್ಟಿಚ್ ಮಾಡ್ತೀವಿ. ಇದನ್ನು ಸಿಂಗಲ್ ಪಟ್ಟಿ ಅಂತ ಕರಿತೀವಿ. ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ಆ ಶೇಪ್ ಏನಾದರೂ ಸ್ವಲ್ಪ ನಿಮ್ಗೆ ಕಡಿಮೆ ಅನಿಸಿದ್ರೆ ಮತ್ತು ಇನ್ನೊಂದು ಸ್ವಲ್ಪ ತಗೋಬೋದು ನೋಡಿ. ನೀಟಾಗಿ ನೋಡಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕ್ಲೀನಾಗಿ ಪರ್ಫೆಕ್ಟಾಗಿ ಗೊತ್ತಾಗಿದೆ. ಇದು ಯಾಕೆ ಅಂದರೆ ನಾವು ಸ್ಟಿಚಿಂಗಲ್ಲಿ ಇದು 1/2 ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡಬೇಕಾಗಿತ್ತು, ಅದು ಕಟ್ ಮಾಡಿಲ್ಲ, ಇಲ್ಲಿ ಕಟ್ ಮಾಡ್ತಿದ್ದೀನಿ. ಅದು ಯಾಕೆ ಅಂದರೆ ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡುತ್ತೆ, ಆದ್ದರಿಂದ ಅದನ್ನು ಕಟ್ ಮಾಡಿದ್ದೀನಿ. ಅದಾದಮೇಲೆ ಶೋಲ್ಡರ್ ಜಾಯಿಂಟ್ ನೋಡಿ. ಶೋಲ್ಡರ್ ಜಾಯಿಂಟ್ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಎರಡೂ ಪೀಸನ್ನು ಬ್ಯಾಕ್ ಮತ್ತು ಫ್ರಂಟು ಎರಡನ್ನೂ ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಈ ಥರ ನಾವು ಎರಡನ್ನೂ ಅಟ್ಯಾಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಇದಾದಮೇಲೆ ನಾನು ಯಾವ ರೀತಿ ಬಂದಿದೆ ನೋಡಿ, ರೌಂಡ್ ಯಾವ ರೀತಿ ಬಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಇದಾದಮೇಲೆ ಅದು ಓವರ್ಲಾಕ್ ಮಾಡಿಕೊಂಡೆ ನಾನು. ಈಗ ಸ್ಲೀವ್ ಅಟ್ಯಾಚ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಸ್ಲೀವ್ ಶೇಪ್ ತೆಗೆದಿಲ್ಲ ನೋಡಿ. ಸ್ಲೀವ್ ಯಾವುದೇ ಕಾರಣಕ್ಕೂ ನೀವು ಶೇಪ್ ತೆಗಿಬೇಡಿ, ಯಾಕೆ ಅಂದರೆ ಫ್ರಂಟು ಬ್ಯಾಕದ ಫ್ರಂಟದ ಬ್ಯಾಕು ಹಾಕೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಶೇಪು ಹೊಲಿಯೋಗೆ ತಗೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಮತ್ತು ಕನ್ಫ್ಯೂಷನ್ ಇರಲ್ಲ. ಮತ್ತು ಫ್ರಂಟು ಬ್ಯಾಕು ಹೊಲ್ದಿದ್ದೀವಿ ಅಂತ ಬಿಚ್ಚೋ ಅವಶ್ಯಕತೆಯೂ ಇರೋದಿಲ್ಲ ನೋಡಿ. ಮಧ್ಯ ನಾವು ಒಂದು ಕಚ್ಚೆ ಇಟ್ಟಿರ್ತೀವಲ್ಲ ಫ್ರಂಟು, ಅಲ್ಲಿಂದ ನಾವು ಬ್ಲೌಸ್ ಸ್ಟಿಚ್ಚಿಂಗು ಫ್ರಂಟಿಂದ ನೋಡಿ ಈ ಥರ ಫ್ರಂಟು ಮತ್ತು ಇದೇ ಥರ ಮತ್ತು ಬ್ಯಾಕ್ ಸ್ವಲ್ಪ ನೋಡ್ಕೊತ ನೀಟಾಗಿ ಸ್ಟಿಚ್ ಮಾಡ್ಕೊತ 1/2 ಇಂಚು ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ಕೊತ ಬರಬೇಕು. ಫ್ರಂಟು ಬ್ಯಾಕು ಎರಡೂ ರೆಡಿ ಆಯಿತು ನೋಡಿ. ಈಗ ಸ್ಲೀವು ರೆಡಿ ಇದೆ ನೋಡಿ, ನೀಟಾಗಿ ಬಂದಿದೆ ಸ್ಲೀವು ನೋಡಿ. ಇದೇ ಥರ ನಾವು ಇನ್ನೊಂದು ಸ್ಲೀವು ರೆಡಿ ಮಾಡ್ಕೋಬೇಕು. ಇದಕ್ಕೆ ಡಬಲ್ ಸ್ಟಿಚ್ ಮಾಡಬೇಕು. ಡಬಲ್ ಸ್ಟಿಚ್ ಮಾಡೋದ್ರಿಂದ ಸ್ಟಿಪ್ ಆಗಿರುತ್ತೆ ಮತ್ತು ಹೊಲಿಗೆ ಬಿಚ್ಚೋಗೋ ಸಾಧ್ಯತೆ ಇರೋದಿಲ್ಲ. ಅದರಿಂದ ಡಬಲ್ ಸ್ಟಿಚ್ ಮಾಡ್ಕೋಬೇಕು. ಎಲ್ಲ ಬ್ಲೌಸಿಗೂ ಅಷ್ಟೇ, ಒಂದೇ ಬ್ಲೌಸಿಗೆ ಅಂತಲ್ಲ, ಯಾವುದೇ ಬ್ಲೌಸ್ ಆದರೂ ನಾವು ಡಬಲ್ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈಗ ರೆಡಿ ಇದೆ. ಈಗ ಅದೇ ಥರ ಇನ್ನೊಂದು ಸೈಡನ್ನು ನಾವು ರೆಡಿ ಮಾಡ್ಕೋಬೇಕು. ಮೈನು ನಾವು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ, ಆ ಜಾಯಿಂಟ್ ಹತ್ರದಿಂದ ಸ್ಲೀವ್ ಸೆಂಟರ್ ಪಾಯಿಂಟ್ ನೋಡಿಕೊಂಡು ಆ ಸೆಂಟರ್ ಪಾಯಿಂಟಿಂದ ನಾವು ಹೊಲ್ದ್ಕೊತ ಬರಬೇಕು ನೋಡಿ. 1/2 ಇಂಚು ಡಿಸ್ಟೆನ್ಸಲ್ಲಿ ಸ್ವಲ್ಪ ಟೆನ್ಷನ್ ಸಹಾಯದಿಂದ ಸ್ವಲ್ಪ ನೋಡಿ ಸ್ವಲ್ಪ ತೆಗೆದು ಹೊಲ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡಿ. ಈ ಥರ 1/2 ಇಂಚು ಡಿಸ್ಟೆನ್ಸಲ್ಲಿ ಸೇಮ್ ಟು ಸೇಮ್ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಫ್ರಂಟ್ ಆಯಿತು. ಈಗ ಬ್ಯಾಕು ಸೇಮ್ ಅದೇ ಥರ 1/2 ಇಂಚು ಡಿಸ್ಟೆನ್ಸಲ್ಲೇ ನಾವು ಸ್ಟಿಚ್ ಮಾಡ್ಕೊತ ಬರಬೇಕು.
ನೋಡಿ ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ 2 ಸೈಡ್ ರೆಡಿ ಆಯಿತು. ಇದಕ್ಕೆ ಡಬಲ್ ಸ್ಟಿಚ್ಚು ಇನ್ನೊಂದು ಹಾಕ್ಕೋಬೇಕು. ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೇ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಫಸ್ಟ್ ತಲುಪುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನೋಡಿ ಇದೇ ರೀತಿ ಸೈಡ್ ಅಟ್ಯಾಚ್ ಮಾಡುವಾಗ ನಾವು ಫಸ್ಟು ಲಾಸ್ಟಿಗೆ ಹಾಕೋದಿರ ನಾವು ಸ್ಲೀವ್ ಅಳತೆ ಏನಿರುತ್ತೆ ಅಲ್ಲಿಂದ ನೋಡಿಕೊಂಡ್ರೆ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಸ್ಲೀವು ಎಷ್ಟು ಅಳತೆಗಿರುತ್ತೋ ಅಷ್ಟು ಅಳತೆಯಿಂದ ನಾವು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ, ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಅದಾದಮೇಲೆ 3 ಹಾಕಬೇಕು. ಒಂದೊಂದು ಸೈಡ್ಗೂ 3 ಒಂದು ಟೆನ್ಷನ್ ಲೆವೆಲಲ್ಲಿ 3 ಸ್ಟಿಚ್ ಹಾಕಬೇಕು. 3 ಲೈನ್ ಹಾಕೋದ್ರಿಂದ ನಮಗೆ ನೋಡೋಕ್ಕೂ ಅಂದವಾಗಿ ಕಾಣುತ್ತೆ ಮತ್ತು ಫಿನಿಶಿಂಗು ನೀಟಾಗಿ ಕಾಣುತ್ತೆ. ನೋಡಿ ಇದೇ ಥರ ನಾವು ತೊಗೊಂಡಿರ್ತೀವಲ್ಲ 4 ಇಂಚಸ್ಸು, 3.5 ಇಲ್ಲ 4 ಇಂಚಸ್ಸು ಆ ರೀತಿ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಆ ಲೈನಿಗೆ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಫಸ್ಟೇ ಡಾಟ್ಸ್ ಹಾಕ್ಕೋಬೇಡಿ. ನೀವು ಫಸ್ಟು ಬಿಗಿನರ್ ಆಗಿದ್ದರೆ ಫಸ್ಟ್ ಡಾಟ್ಸ್ ಹಾಕ್ಕೊಂಬಿಟ್ರೆ ಎಕ್ಸ್ಟ್ರಾ ಕಡಿಮೆ ಬಂದರೆ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫುಲ್ಲು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಡಾಟ್ಸ್ ಹಾಕ್ಕೊಳ್ಳಿ. ಇದರಿಂದ ನಿಮಗೆ ಸುಲಭ ಆಗುತ್ತೆ. ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ ಇಲ್ಲ ಸ್ಟಿಚಿಂಗ್ ಇಷ್ಟ ಆಯಿತಾ ಅಂತ ಹೇಳಿ ಇದೇ ಥರ ವಿಡಿಯೋಗಳಿಗಾಗಿ ಮತ್ತು ಫ್ಯಾಷನ್ಸ್ 456 ಫ್ಯಾಷನ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ ಪ್ಲೀಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್.